ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ. ಊಹೆನೂ ಮಾಡಿರಲಿಲ್ಲ ಇಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಅನುಷ್ಠಾನ ಆಗ್ತದೆ ಅಂತ ಹೇಳಿ ಯಾರು ಕೂಡ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಇದು ಒಂದು ಇಡೀ ಭಾರತ ದೇಶದ ಇತಿಹಾಸದಲ್ಲೇ ಒಂದು ಇತಿಹಾಸದ ಪುಟದಲ್ಲಿ ಒಂದು ದಾಖಲೆ ಇದೆ. ಯಾವ ರಾಜ್ಯದಲ್ಲಿ, ಈ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಂಥ ಒಂದು ಪವಿತ್ರವಾದಂತ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡಲಿಕ್ಕೆ ಯಾರ ಕೈಲೂ ಆಗ್ಲಿಲ್ಲ. ಇವತ್ತು ಅಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಅಥವಾ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಒಂದು ಸರ್ಕಾರ ಕೊಟ್ಟ ಮಾತನಾಗಿ ಇವತ್ತು ಈ ಅನುಷ್ಠಾನ 5 ಗ್ಯಾರಂಟಿನ ಇವತ್ತು ನಮ್ಮ ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಅನುಷ್ಠಾನ ಕೊಟ್ಟ ಮಾತನಾಗಿ ನಡೆದುಕೊಂಡು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ತದೆ. ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಯಾವ ರೀತಿ ಯಶಸ್ಸನ್ನ ಜನರು ಕಾಣ್ತಾ ಇದ್ದಾರೆ, ಯಾವ ರೀತಿ ಅವ್ರ ಜೀವನದಲ್ಲಿ ಬದಲಾವಣೆ ನಾವೆಲ್ಲರೂ ಕೂಡ ನೋಡಬಹುದು, ಇದನ್ನ ಜನರು ಯಾವ ರೀತಿ ಇದನ್ನ ಆಲಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಾರ್ಯಾಗಾರದ ರೂಪದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ತಾಲೂಕು ಮಟ್ಟದಲ್ಲಿ ತಾಲೂಕು ಅಧ್ಯಕ್ಷರಿದ್ದಾರೆ, ತಾಲೂಕು ಸಮಿತಿ ಇದ್ದಾರೆ, ತಾಲೂಕು ಸಮಿತಿಯಲ್ಲಿ ಸದಸ್ಯಗಳೆಲ್ಲರೂ ಕೂಡ ಇದ್ದಾರೆ. ಪ್ರತಿ ತಿಂಗಳು, ಪ್ರತಿ 15 ದಿವಸಕ್ಕೆ, ಪ್ರತಿ ಒಂದು ತಿಂಗಳು ಒಮ್ಮೆ ಸಮಿತಿಯಲ್ಲಿ ನಮ್ಮ ಗ್ಯಾರಂಟಿ ಸಾರ್ವಜನಿಕರಿಗೆ ತಲುಪ್ತಾ ಇದೆಯಾ, ವ್ಯತ್ಯಾಸಗಳಿದೆಯಾ ಅಂತ ಹೇಳಿ ಇವತ್ತು ಸಾಕಷ್ಟು ಸಭೆಗಳು, ಸಮಾರಂಭಗಳು ಕೂಡ ಮಾಡಿ ಕಾರ್ಯಕ್ರಮ ಸುಮಾರು 98% ಇದು ಅನುಷ್ಠಾನ ನಮ್ಮ ಜಿಲ್ಲೆಯಲ್ಲಿ ಆಗಿರುತ್ತೆ. ಸಾಕ್ಷಿ ಕೂಡ ಇದೆ ಇವತ್ತೆಲ್ಲರೂ ಕೂಡ. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾನು ಇವತ್ತು ಬೆಳಗ್ಗೆ ಹೇಳ್ತಾ ಇದ್ದೆ, ಪ್ರತಿ ದಿವಸ ಬರೀ ಶಕ್ತಿ ಯೋಜನೆಯಲ್ಲಿ 1,10,000 ನಮ್ಮ ಹೆಣ್ಣು ಮಕ್ಕಳು, ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿ ಇವತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ಓಡಾಡ್ತಾ ಇರುವಂತದ್ದು. ದೇವಸ್ಥಾನಕ್ಕೆ, ಶಾಲಾ ಕಾಲೇಜುಗಳಿಗೆ, ವ್ಯಾಪಾರಕ್ಕೆ, ಮದುವೆ ಮುಂಜಿಗಳಿಗೆ ಎಲ್ಲವೂ ಕೂಡ ಬಹಳ ಸುಲಭವಾಗಿ ಓಡಾಡ್ತಾ ಇರುವಂತದ್ದು. ಒಂದು ದಿನಕ್ಕೆ 1,10,000 ಹೆಣ್ಮಕ್ಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಓಡಾಡ್ತಿರುವಂತದ್ದು. ಅದೇ ರೀತಿ ನೀವು ಲೆಕ್ಕ ಹಾಕೊಂಡ್ರೆ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಮ್ಮ ಹೆಣ್ಮಕ್ಳಿಗೆ ಸುಲಭವಾದಂತ ರೀತಿಯಲ್ಲಿ ದೇವಸ್ಥಾನ ಇರ್ಬೋದು, ಶಾಲಾ ಕಾಲೇಜ್ ಇರ್ಬೋದು, ವ್ಯಾಪಾರ ವಹಿವಾಟು ಇರ್ಬೋದು, ಯಾವ ರೀತಿ ಸುಲಭವಾಗಿ ಎಲ್ಲರೂ ಕೂಡ ಸಾರಿಗೆ ವ್ಯವಸ್ಥೆ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ ಅನ್ನೋದು ತಮಗೆಲ್ಲರೂ ಕೂಡ ಗೊತ್ತಿದೆ. ಇವತ್ತು ಈ ಒಂದು ಕಾರ್ಯಕ್ರಮ ಬಹಳಷ್ಟು ಜನ ಇವತ್ತು ವಿರೋಧ ಪಕ್ಷಗಳ ಟೀಕೆ ಮಾಡಿ, ಆದ್ರೆ ಟೀಕೆಗೂ ಕೂಡ ಏನೂ ಕೂಡ ನಾವೆಲ್ಲರೂ ಕೂಡ ಅದನ್ನ ಸ್ಪಂದನೆ ಮಾಡಿದ್ರೆ ಯಶಸ್ವಿಯಾಗಿ ಕೊಟ್ಟ ಮಾತಾಗಿ ಇವತ್ತು ಕಾರ್ಯಕ್ರಮ ನಾವೆಲ್ಲರೂ ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಈ ಯೋಜನೆ ಚುನಾವಣೆ ಪೂರ್ವದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಗ್ಯಾರಂಟಿ ಬಾಂಡ್ ಮೇಲೆ ಒಂದು ನಂಬಿಕೆ, ಒಂದು ವಿಶ್ವಾಸವನ್ನ ಕೊಟ್ಟು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈ 5 ಗ್ಯಾರಂಟಿನ ನಾವು ನಿಮ್ಗೆ ಅನುಷ್ಠಾನ ಮಾಡ್ತೀವಿ ಒಂದು ನಂಬಿಕೆ ಕೊಟ್ಟು, ಗ್ಯಾರಂಟಿ ಅಂತ ಹೇಳಿದ್ರೆ ಒಂದು ನಂಬಿಕೆ, ಒಂದು ವಿಶ್ವಾಸ, ಜನರಲ್ಲಿ ಆ ಭಾವನೆಯನ್ನು ಮೂಡಿಸುವಂತ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ತಂದಿದ್ರು. ಕಾರ್ಯಕ್ರಮ ತಂದ ಆದ್ಮೇಲೆ ಅದೇ ರೀತಿ ಯಾವ ರೀತಿ ಬಾಂಡ್ ಅವರು ಮನೆ ಬಾಗಿಲಿಗೆ ಹೋಗಿ ಇಬ್ರು ಸೈನ್ ಮಾಡಿ ಆ ಬಾಂಡ್ ನನಗೆ ಇವತ್ತು ಕೂಡ ನನಗೆ ಸಾಕಷ್ಟು ನನಗೆ ಆ ಬಾಂಡ್ ಅನ್ನ ಅಡಿನಡಿ ಹೆಣ್ಮಕ್ಳಿಗೆ ತೋರಿಸ್ತಾರೆ. ಇದು ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬಂದಾಗ ನನಗೆ ಈ ಒಂದು ಬಾಂಡ್ ಅನ್ನು ನನಗೆ ಸೈನ್ ಮಾಡಿಕೊಟ್ರು, ಈ ಬಾಂಡ್ ಅನ್ನ ಸೈನ್ ಮಾಡ್ಕೊಂಡು ಅವರ ಹೊಸಲು ಬಾಗಿಲಲ್ಲಿ ಕೂತು ಅದನ್ನ ಸೈನ್ ಅನ್ನ ಮಾಡ್ಕೊಟ್ಟಿದ್ರು. ಅವತ್ತು ಚುನಾವಣೆ ಆಗಿರ್ಲಿಲ್ಲ, ಇನ್ನು ನಮ್ಮ ಸರ್ಕಾರ ಬಂದಿರಲಿಲ್ಲ, ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ ಉಪಮುಖ್ಯಮಂತ್ರಿಗಳು ಆಗ್ಲಿಲ್ಲ, ಮುಖ್ಯಮಂತ್ರಿಗಳು ಆಗಿರಲಿಲ್ಲ. ಸರ್ಕಾರದ ಪೂರ್ವದಲ್ಲೇ ಜನಗಳಿಗೆ ಒಂದು ವಿಶ್ವಾಸ, ಒಂದು ನಂಬಿಕೆ ಕೊಟ್ಟು ನಾವು ಈ ರೀತಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತೀವಿ, ನಮ್ಮ ಸರ್ಕಾರಕ್ಕೆ ನೀವು ಹೇಳ್ಕೊಂಡು ಶಕ್ತಿಯನ್ನು ಕೊಡಬೇಕು, ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಅವತ್ತು ಮಾತನ್ನ ಕೊಟ್ಟದ್ದು. ಅದೇ ರೀತಿ ಸಾರ್ವಜನಿಕರು ಸ್ಪಂದನೆಯನ್ನ ಮಾಡಿ ಅವರ ಕರೆಗೆ ಹೋಗ್ಬಿಟ್ಟು ಅವರ ನಂಬಿಕೆ ಮೇಲೆ ಒಂದು ವಿಶ್ವಾಸವನ್ನ ಇಟ್ಟು ಇವತ್ತು 140 ಜನಕ್ಕೆ ಇವತ್ತು ಆಯ್ಕೆ ಮಾಡಿ ಸರ್ಕಾರ ರಚನೆ ಮಾಡಿ ಈ ಗ್ಯಾರಂಟಿ ಮೇಲೆ ವಿಶ್ವಾಸ ಮಾಡ್ಕೊಂಡಿರೋದು ಎಲ್ಲರೂ ಕೂಡ ಈ ರಾಜ್ಯದ ಒಂದು ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ರಿಗೂ ತಲುಪ್ತಾ ಇದೆ. ಇದರಿಂದ ಸಾಕಷ್ಟು ಯಾರು ವಾದಿಸ್ತಾರಿಲ್ಲ, ಕೆಲವರಿಗೆ 2,000 ರೂಪಾಯಿ ಬೆಲೆ ಗೊತ್ತಿಲ್ಲ, ಯಾರು ತಂದೆ ತಾಯಿಗಳಿಗೆ ಮಕ್ಕಳಿಲ್ಲ, ಯಾರು ವಾದಿಸ್ತಾರೆ ಇಲ್ಲ ಅಂತವರಿಗೆ ಆ ಗ್ಯಾರಂಟಿ, ಆ ಅಕ್ಕಿ, ಆ 2,000 ರೂಪಾಯಿ ಕರೆಂಟ್, ಆ ಶಕ್ತಿ ಯೋಜನೆ ಎಷ್ಟು ಪ್ರಯೋಜನ, ಎಷ್ಟು ಯಶಸ್ವಿ ಕಂಡಿದೆ ಅಂತ ಹೇಳಿದ್ರೆ ನಾವು ಹಳ್ಳಿನಲ್ಲಿ ಹೋದಾಗ ಹೆಣ್ಮಕ್ಳು ಹೇಳ್ತಾರೆ, ನಾನು 2000ರಲ್ಲಿ
ನನ್ನ ಸೋಪು, ನನ್ನ ಬಟ್ಟೆ, ನನ್ನ ಎಣ್ಣೆ, ತಲೆಗೆ ಎಣ್ಣೆ, ನನ್ನ ಚಪ್ಪಲಿ, ನಂದೆಲ್ಲವೂ ಕೂಡ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಅಂತೇಳಿ ಆ ಹೆಣ್ಣು ಮಕ್ಕಳು ಸಾರಿ ನಗರಂತ ಹೇಳುವಂತದ್ದು ಅನೇಕ ಸಲ ನಾನೆಲ್ಲರೂ ಕೂಡ ನೋಡಿದ್ದೀನಿ. ಇಂಥ ಒಂದು ಪವಿತ್ರವಾದಂತ ಕಾರ್ಯಕ್ರಮ ಯಾರೂ ಕೂಡ ಮಾಡಿಲ್ಲ ಇಡೀ ದೇಶದಲ್ಲಿ. ಇವತ್ತು ನಮ್ಮ ರಾಜ್ಯದಲ್ಲಿ ಏಕೈಕ ಮಡ್ರಾಸಲ್ಲಿ ತಮಿಳುನಾಡಲ್ಲಿ ಮಾಡಿದ್ರು. ಬರೀ ತಮಿಳುನಾಡು ಸಿಟಿನಲ್ಲಿ ಮಾತ್ರ ಹೆಣ್ಮಕ್ಳಿಗೆ ಓಡಾಡ್ಲಿಕ್ಕೆ, ಉಚಿತವಾಗಿ ಓಡಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ವಿನಃ ಇಡೀ ತಮಿಳುನಾಡು ರಾಜ್ಯದಲ್ಲಿ ಎಲ್ಲೂ ಕೂಡ ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಾದ್ರು ಯಾವ ಹೆಣ್ಮಕ್ಳಾದ್ರೂ ಕೂಡ ಎಲ್ಲ ಬೇಕಾದ್ರೂ ಕೂಡ ಉಚಿತವಾಗಿ ಅವರೆಲ್ಲರೂ ಕೂಡ ಓಡಾಡಬಹುದು. ಯಾವುದೇ ದೇವಸ್ಥಾನ ಇರ್ಬೋದು, ಶಾಲಾ ಕಾಲೇಜ್ ಇರ್ಬೋದು, ವ್ಯಾಪಾರ ವಹಿವಾಟು ಇರ್ಬೋದು, ಮದುವೆ ಮುಂಜಿ ಇರ್ಬೋದು, ಎಲ್ಲ ರೀತಿಯ ಅನುಕೂಲ ಇವತ್ತು ಯಾರೂ ಕೂಡ ಇವತ್ತು ಒಂದು ಪ್ರಗತಿಗೆ ಇದನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಮಾಡುವಂತ ಕಾರ್ಯಕ್ರಮ. ಬರೀ ನಮ್ಗೆ ಓಟ್ ಹಾಕ್ತಾ ಇರೋರಿಗೆ, ಬರೀ ಓಟ್ ಹಾಕಿರೋರಿಗೆ ಕಾಂಗ್ರೆಸ್ ನಾವೆಲ್ಲೂ ಕೂಡ ಈ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿಲ್ಲ. ನಮ್ಗೆ ಓಟ್ ಹಾಕಿರೋರು ಇದ್ದಾರೆ, ಓಟ್ ಹಾಕ್ತಿರೋರು ಇದ್ದಾರೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಡೀ ರಾಜ್ಯದ ಎಲ್ರಿಗೂ ಕೂಡ ಅನ್ವಯಿಸುವಂತ ಒಂದು ಪವಿತ್ರವಾದಂತ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ನಮ್ಮ ಇವತ್ತು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ಇದು ಯಶಸ್ವಿಯಾಗಿ ಎಷ್ಟರ ಮಟ್ಟಿಗೆ ಜನಕ್ಕೆ ತಲುಪ್ತಾ ಇದೆ, ಇದರಿಂದ ಜನರು ಎಷ್ಟೊಂದು ಯಶಸ್ವಿಯನ್ನ ಅವರ ಜೀವನದಲ್ಲಿ ಬದುಕಲ್ಲಿ ಹಸನ್ನು ಕಾಣ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ಕಾಣಲಿಕ್ಕೆ ಒಂದು ಕಾರ್ಯಕ್ರಮ, ಒಂದು ಕಾರ್ಯಾಗಾರ ರೂಪದಲ್ಲಿ ಇವತ್ತು ಒಂದು ಹೊಸ ರೂಪದ ಕಾರ್ಯಕ್ರಮ ಎಲ್ಲಾ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಗೊತ್ತಾಗ್ತದೆ ಈ ಕಾರ್ಯಾಗಾರದಲ್ಲಿ ಯಾವ ರೀತಿ ನಮ್ಮ ಕಾರ್ಯಕ್ರಮಗಳು ಯಶಸ್ವಿ ನಾವೆಲ್ಲರೂ ಕೂಡ ಅವರ ಮುಖದಲ್ಲಿ ನಾವೆಲ್ಲರೂ ಕೂಡ ಕಾಣಬಹುದು ಅಂತ ಹೇಳಿ ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಗೆಲ್ಲರೂ ಕೂಡ ಭಗವಂತ ನಮ್ಮ ಸರ್ಕಾರಕ್ಕೆ ಶಕ್ತಿ ಕೊಡ್ಲಿ ಅಂತ ಹೇಳಿ ಆಶಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.